ನಿಮಗೆ ಮನವಿ ಸಲ್ಲಿಸಿದ್ದಾರೆ. ದರ್ಶನ್ ಅವ್ರನ್ನ ಚಿತ್ರರಂಗದಿಂದ ವಜಾ ಮಾಡಬೇಕು, ಅವ್ರ ಸಿನಿಮಾಗಳು ರಿಲೀಸ್ ಆಗಬಾರ್ದು, ಅವರ ಶೂಟಿಂಗಲ್ಲೂ ಭಾಗಿಯಾಗಬಾರ್ದು ಅಂತಕ್ಕಂಥ ಮಾತನ್ನು ಹೇಳ್ತಾ ಇದ್ದಾರೆ. ಇದಕ್ಕೆ ನಿಮ್ಮ ರಿಯಾಕ್ಷನ್ ಏನು ಅಧ್ಯಕ್ಷರೇ? ಮೊದಲನೇದಾಗಿ ನಾನು ಅವ್ರ ಕುಟುಂಬಕ್ಕೆ ಸಂತಾಪ ಸೂಚಿಸ್ತೀನಿ. ಯಾರು? ರೇಣುಕುಮಾರ್ ಅವರ ಧರ್ಮಪತ್ನಿಗೆ, ತಂದೆ ತಾಯಿ ವೆಂಕಟಸ್ವಾಮಿ, ಅವ್ರ ತಂದೆ ತಾಯಿಗಳಿಗೆ ಆತ್ಮಕ್ಕೆ ಶಾಂತಿ ಕೊಡು. ಅವರ ಸಾವನ್ನ ದುಃಖನ ತಡ್ಕೊಳ್ಳೋ ಶಕ್ತಿ ಭಗವಂತ ಕೊಡಲಿ. ಅವ್ರ ದುಃಖದ ನಾವು ಕೂಡ ಭಾಗಿಗಳಾಗಿದ್ದೀವಿ. ಎರಡನೇ ದಾಳಿಗೆ ನಮ್ಮ ಶಿವಕುಮಾರ್ ಅವರು ಕೊಟ್ಟಿದ್ದು ಇದಕ್ಕೆ ಸ್ಪಂದನೆ ಮಾಡೋದ ಕೆಲಸ ಆದ್ಯಕತೆ ನಮ್ಮದಿದೆ. ವಾಣಿಜ್ಯ ಮಂಡಳಿ ನಿಷ್ಕ್ರಿಯ ಆಗಿದೆ ಅಂತ ಎರಡು ಹೇಳಬೇಡಿ ದಯವಿಟ್ಟು. ಐ ಡೋಂಟ್ ಅಗ್ರಿ ವಿತ್ ದಿಸ್. ನೀವು ಅದನ್ನು ಮಾಡ್ತೀವಿ ಇದು ಮಾಡ್ತೀವಿ ಅಂತ ಬೆದರಿಕೆ ದಯವಿಟ್ಟು ಹಾಕ್ಬೇಡಿ. ಪೊಲೀಸ್ ಕಮಿಷನ್ ಅವರು ಒಂದು ಡಿಸಿಷನ್ ಕೊಟ್ಟಿದ್ದಾರೆ ನಿನ್ನೆ. ದಯಾನಂದ್ ಸಾಹೇಬರು ಭಾಳ ಪ್ರಾಮಾಣಿಕ ಅಧಿಕಾರಿ, ಕಾನೂನಿನ ಪ್ರಕಾರ ಏನಿದೆ ನಾವು ಚಾಲ್ತಿ ತೊಗೊಂಡು ಕೂಲಂಕುಷವಾಗಿ ತನಿಖೆ ಮಾಡಿ ತಮಗೆ ತಿಳಿಸ್ತೀವಿ ಅಂತ ಹೇಳಿದ್ದಾರೆ. ಆ ಕಾನೂನಿನ ಪ್ರಕಾರ ಯಾರ ತಪ್ಪಿತಸ್ಥರಿಗೆ ನಿಷ್ಕ್ರಿಯವಾಗಿ ಯಾವುದೇ ಥರದ ಮುಲಾಜಿಲ್ದಂಗೆ ತಪ್ಪಿದ ಶಿಕ್ಷೆ ಕೊಡಬೇಕು ಅಂತ ಈಗಾಗಲೇ ನಾನು ಮಾಧ್ಯಮದ ಮೂಲಕ ಹೇಳ್ಬಿಟ್ಟಿದ್ದೀನಿ. ಈ ಸಂಘಟನೆಗೆ ಎಷ್ಟು ಜವಾಬ್ದಾರಿ ಇರೋದು ನಮಗೂ ಕೂಡ ಅಷ್ಟೇ ಜವಾಬ್ದಾರಿ ಇದೆ. ನಿಮ್ಗೊಬ್ಬರಿಗೆ ಜವಾಬ್ದಾರಿ, ನಮಗೂ ಜವಾಬ್ದಾರಿ. ನಿಮ್ಗೆ ಒಳ್ಳೆ ಹೋರಾಟಗಾರರು, ಒಳ್ಳೆ ವಾಗ್ಮಿಗಳು, ನಿಮಗೂ ಒಂದು ಬದ್ಧತೆ ಇದೆ, ಸಮಾಜದ ಗೌರವ ಇದೆ. ಏನೇ ಆಗಲಿ ಈಗಾಗಲೇ ಇತ್ತೀಚಿನ ದಿನಗಳಲ್ಲಿ ಭಾಳಷ್ಟು ನಮಗೂ ಕಂಪ್ಲೇಂಟ್ ಬಂದಿದ್ರು ಕೂಡ. ಅದಕ್ಕೆ ನಮ್ಮ ಕಲಾವಿದ ಸಂಘ ಇದೆ. ವಾಣಿಜ್ಯ ಮಂಡಳಿ ಇರೋದೇ 3 ವಲಯಗಳಿಗೆ ಕೆಲಸ ಮಾಡೋದು. ನಿರ್ಮಾಪಕರು, ವಿತರಕರು, ಪ್ರದರ್ಶಕರಿಗೆ ಹಿತರಕ್ಷಣೆಗೋಸ್ಕರ ವಾಣಿಜ್ಯ ಮಂಡಳಿ ಇಲ್ಲಿರೋದು. ಆದರೂ ಕೂಡ ಇಂಥ ಸಂದರ್ಭಗಳಲ್ಲಿ ಸ್ಪಂದಿಸುವಂಥ ಕೆಲಸ ನಾವು ಮಾಡಿದ್ದೀವಿ. ಕಾನೂನನ್ನು ಕೈ ತೊಳಕ್ಕೆ ನಮಗೆ ಅಧಿಕಾರ ಇಲ್ಲ, ನಮ್ಮದೇ ಆದ ಒಂದಿದೆ. ನಾನು ಈಗಾಗಲೇ ಕಲಾವಿದ ಸಂಘ ಕೂಡ ಮಾತಾಡಿದ್ದೀನಿ. ಆಮೇಲೆ ಸಂಪೂರ್ಣ ಕಲಾವಿದರು ಕರೆಸಿ ಮಾತಾಡಿ ಚರ್ಚೆ ಮಾಡುವಂಥ ವಿಚಾರ ಕೂಡ ಇತ್ತಿನ 3-4 ಡೇಸಲ್ಲಿ ಮಾಡ್ತಾಯಿದ್ದೀವಿ. ಅಕಸ್ಮಾತ್ ಎಲ್ಲರ ನಿರ್ಧಾರನ ತೊಗೊಂಡು ನಾವೊಬ್ಬನೇ ನಿರ್ಧಾರ ತೊಗೊಳಕ್ಕೆ ಇಲ್ಲ, ಆಗೋದಿಲ್ಲ. ಸೂಪರ್ವಾಗಿ ಅರ್ಥ ಮಾಡಿಕೊಡಿ. ಹಾಗಾಗಿ ನಾನು ಈಗ ಕೂಡಲೇ ಮೀಟಿಂಗ್ ಕರೆದು ಮಾಚ ಮಾಡಿ ನಾಳೆ ನಮ್ಮ ಏನು ಪೊಲೀಸರು ತನಿಖೆ, ಸಂಪೂರ್ಣ ತನಿಖೆ, ಚಾರ್ಜ್ ಶೀಟ್ ಆಗೋದ್ರೆ ಯಾರು ಕಲ್ಪಿಟ್ಟು ಯಾರ್ಯಾರು ಅಕ್ಯೂಸ್ಗಳು ಏನು ಗೊತ್ತಾಗಲ್ಲ. ಅದನ್ನು ಆದಷ್ಟು ಬೇಗ ಮಾಡಿದ ಮೇಲೆ ಇದಕ್ಕೆ ಏನು ತೊಗೊಳ್ಬೇಕು ಜವಾಬ್ದಾರಿ, ನಮಗೂ ಜವಾಬ್ದಾರಿ ಇದೆ. ವಾಣಿಜ್ಯ ಮಂಡಳಿ ಚಿತ್ರರಂಗದ ಬಗ್ಗೆ ಇಡೀ ರಾಜ್ಯ, ರಾಷ್ಟ್ರ, ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಇದು ಚರ್ಚೆ ನಡೀತಾ ಇದೆ. ಇದು ಜವಾಬ್ದಾರಿ ಕೆಲಸ. ಇಂಥ ಕೆಲಸ ನಡಿಬಾರ್ದಿತ್ತು. ಯಾರೇ ತಪ್ಪು ಚಾರ್ಜ್ ಶೀಟ್ ಅಲ್ಲ ಸರ್. ಈಗ ತಪ್ಪಿತ್ತು ಅಲ್ಲಿವ್ರಿಗೆ ಆ್ಯಕ್ಷನ್ ತೊಗೊಳ್ಳಲ್ಲ ಸರ್. ಅಲ್ಲಿ ಆ್ಯಕ್ಷನ್ ಪೊಲೀಸ್ ತೊಗೊಂಡಲ್ಲ. ಈ ಕೆನಾಟ್ ಕಮ್ ಔಟ್ ಫ್ರಮ್ ದಟ್. ಅವ್ರು ಯಾವುದೇ ಕಾರಣಕ್ಕೂ ಎಲ್ಲೂ ಆಗಲ್ಲ ಸರ್. ಇಲ್ಲಿ ಮಾಡಲೇಬೇಕು. ಇಂಡಸ್ಟ್ರಿಯಿಂದ ಇಂಥ ಸಂದರ್ಭ ಮೊದಲನೇ ಬಾರಿ ಆಗಿರೋದು. ಲಾಸ್ಟ್ ಟೈಮ್ ಬಂದಾಗ ಅದಕ್ಕೆ ಕ್ರಮ ತೊಗೊಂಡು ನಾನು ಮಾಡೋದಿಲ್ಲ ಅಂತೇಳಿ ಕಾಟಾರ ಸಿನಿಮಾಗೆ ಎಲ್ಲ ಪತ್ರಿಕೋದ್ಯಮಕ್ಕೂ ಕೂಡ ಸಪೋರ್ಟ್ ಮಾಡಿ ಮಾಡಿದ್ರೆ ಕೆಲಸ ಮಾಡಿದ್ದಾರೆ. ಅದು ಯಾವ್ದಾಯಿತು, ಹೆಂಗಾಯಿತು, ಏನಾಯಿತು, ಯಾತಕ್ಕೋಸ್ಕರ ಮಾಡಿದ್ರು ಅನ್ನೋ ವಿಚಾರ ತನಿಖೆ ಮಾಡೋದು ನಾವಲ್ಲ, ಪೊಲೀಸರು ಪ್ರಾಮಾಣಿಕವಾಗಿ ಕೆಲಸ ಮಾಡ್ತಾರೆ. ಇದ್ರ ಬಗ್ಗೆ ತಾವೇನು ಕೊಟ್ಟಿರೋ ಮನವಿನ ಸ್ಪಂದಿಸುವಂಥ ಕೆಲಸ, ಜವಾಬ್ದಾರಿಯುತ ಮಾಡುವಂಥ ಕೆಲಸ ನಾನು ಚರ್ಚೆ ಮಾಡಿ ಮೀಟಿಂಗ್ ಕರೆದು ಮಾಡ್ತೀನಿ ಅಂತ ನಿಮಗೆ ಇಲ್ಲಿ ಗಂಟಾಗುವಷ್ಟು ಹೇಳಬಲ್ಲೆ ಸರ್.